ಇಂದು ಎರಡನೇ ದಿನಕ್ಕೆ ಕಾಲಿಡ್ತಾ ಇದೆ ವಿಧಾನಸಭೆ ಕಲಾಪ. ಇಂದಿನಿಂದ ಬಜೆಟ್ ಅಧಿವೇಶನದಲ್ಲಿ ಕೈ ಕಮಲ ಕದನ ಜೋರಾಗಂತೂ ಇರುತ್ತೆ. ಸರ್ಕಾರದ ವಿರುದ್ಧ ವಾಕ್ ಸಮರಕ್ಕೆ ಮೈತ್ರಿ ನಾಯಕರು ಸಜ್ಜಾಗಿದ್ದಾರೆ. ಎರಡನೇ ದಿನ ಯಾವ ರೀತಿಯಾಗಿ ನಾವು ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನೋದ್ರ ಬಗ್ಗೆ ಸಕಲ ರೀತಿಯಾದಂತಹ ತಯಾರಿಯನ್ನ ಮೈತ್ರಿ ನಾಯಕರುಗಳು ಮಾಡಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ವಾಕ್ ಸಮರಕ್ಕೆ ಮೈತ್ರಿ ನಾಯಕರು ಸಜ್ಜಾಗಿದ್ದಾರೆ. ವಿಪಕ್ಷಗಳ ಸದ್ದಡಗಿಸೋಕೆ ಕಾಂಗ್ರೆಸ್ ಕೂಡ ಭರ್ಜರಿ ತಯಾರಿಯನ್ನು ಮಾಡಿಕೊಂಡಿದೆ. ಬರ ಪರಿಹಾರದ ವಿಚಾರದಲ್ಲಿ ಗದ್ದಲ ಜೋರಾಗುವಂತ ಸಾಧ್ಯತೆ ಇದೆ. ಪದೇ ಪದೇ ಕೇಂದ್ರದ ವಿರುದ್ಧ ಆರೋಪಿಸ್ತಾ ಇದೆ ಸರ್ಕಾರ. ಮೊದಲು ನೀವು ಬಿಡುಗಡೆ ಮಾಡಿ ಅಂತ ಒತ್ತಾಯವನ್ನ ಮಾಡಲಾಗುತ್ತೆ. ಸರ್ಕಾರದ ವಿರುದ್ಧ ಮುಗಿ ಬೀಳೋಕೆ ಬಿಜೆಪಿ ನಾಯಕರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಶಾಸಕರ ಅನುದಾನ ಕೊರತೆ ಬಗ್ಗೆ ಜೆಡಿಎಸ್ ಪ್ರಸ್ತಾಪಕ್ಕೆ ತಯಾರಿ ಮಾಡಿಕೊಂಡಿದೆ. ಈ ಮೂಲಕ ಎರಡೂ ಪಕ್ಷಗಳಿಂದ ಕಾಂಗ್ರೆಸ್ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡುವಂತ ಸಾಧ್ಯತೆ ಇದೆ. ಪ್ರತಿಪಕ್ಷಗಳ ಬಾಯಿ ಮುಚ್ಚಿಸೋಕೆ ಅಂಕಿಅಂಶ ಸಮೇತ ಕೈ ಕೂಡ ಸಜ್ಜಾಗಿದೆ. ನೆನ್ನೆ ಗಮನಿಸಿದ್ರೆ ಏನೆಲ್ಲ ಬೆಳವಣಿಗೆ ಆಯಿತು ಅಂತ. ಸೊ ಇವತ್ತು ಕೂಡ ಅದು ಮುಂದುವರಿಯುತ್ತೆ. ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಸಂಕಷ್ಟಕ್ಕೆ ಸಿಲುಕಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ತಯಾರಿಯನ್ನ ಮಾಡ್ಕೊಂಡಿದೆ. ಅದೇ ರೀತಿಯಾಗಿ ಜೆಡಿಎಸ್ ಕೂಡ ತಯಾರಿ ಮಾಡ್ಕೊಂಡಿದೆ. ಮೈತ್ರಿ ನಾಯಕರು ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ಎಡವಿದೆ, ಏನೆಲ್ಲ ಎಡವಟ್ಟುಗಳ ಆಗಿದೆ, ಏನೇನು ಅಸಮಾಧಾನ ಇದೆ, ಇದೆಲ್ಲದ್ರ ಬಗ್ಗೆಯೂ ಮಾತನಾಡಬೇಕು ಅಂತ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಅಂಕಿ ಅಂಶ ಸಮೇತವಾಗಿ ಏನೇನು ಅನುದಾನ ಕೇಂದ್ರದಿಂದ ಬಂದಿದೆ, ಯಾವ್ದು ಬಂದಿಲ್ಲ, ನಾವು ಏನೇನು ಯೋಜನೆಗಳನ್ನು ಜಾರಿಗೆ ತಂದಿದ್ದೀವಿ, ಅದರ ಲಾಭ ಏನು, ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾತನಾಡಬೇಕು ಅಂತ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಒಟ್ಟಿನಲ್ಲಿ ಇವತ್ತು ಕೂಡ ಗದ್ದಲ ಕೋಲಾಹಲ ಸೃಷ್ಟಿಯಾಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ನಿನ್ನೆ ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿಗೆ ಅದಾದ ಮೇಲೆ ಏನೆಲ್ಲ ಹೈಡ್ರಾಮಾ ನಡೆದಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಜೈ ಶ್ರೀರಾಮ್ ಅಂತ ಘೋಷಣೆಯನ್ನ ಬಿಜೆಪಿಯವರು ಕೂಗ್ತಾರೆ. ಜೈ ಭೀಮ್, ಭಾರತ್ ಮಾತಾ ಕಿ ಜೈ ಅನ್ನುವಂಥ ಘೋಷಣೆಗಳನ್ನ ಕಾಂಗ್ರೆಸ್ನವರು ಕೂಗ್ತಾರೆ. ಅದಾದ್ಮೇಲೆ ರಾಜ್ಯಪಾಲರ ಭಾಷಣದಲ್ಲಿ ಹುರುಳೇ ಇರಲಿಲ್ಲ, ಉಪ್ಪು ಹುಳಿ ಖಾರ ಇರಲಿಲ್ಲ, ಎಲ್ಲ ಇವ್ರು ಏನು ಹೇಳಿದ್ರು ಅದನ್ನು ಹೇಳ್ಕೊಟ್ಟಂಗೆ ಅವ್ರು ಮಾತಾಡಿದ್ರು ಅಷ್ಟೇ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಜೆಡಿಎಸ್ ಮತ್ತು ಬಿಜೆಪಿಯ ನಾಯಕರುಗಳು. ಸೊ ಇವತ್ತು ಎರಡನೇ ದಿನಕ್ಕೆ ಕಾಲಿಡ್ತಾ ಇದೆ. ಇವತ್ತು ಏನೆಲ್ಲ ಮಾತಾಡಬೇಕು, ಕಾಂಗ್ರೆಸ್ ಸರ್ಕಾರವನ್ನು ಹೇಗೆ ಸಂಕಷ್ಟಕ್ಕೆ ಸಿಲುಕಿಸಬೇಕು ಅಂತ ಜೆಡಿಎಸ್ ಮತ್ತು ಬಿಜೆಪಿಯ ನಾಯಕರುಗಳು ತಯಾರಿಯನ್ನು ಮಾಡ್ಕೊಂಡಿದ್ರೆ, ಕಾಂಗ್ರೆಸ್ ಕೂಡ ಯಾವ ಥರ ಪ್ರತ್ಯುತ್ತರವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಂಡಿದೆ. ಇವತ್ತು ಯಾವೆಲ್ಲ ವಿಚಾರ ಪ್ರಸ್ತಾಪಕ್ಕೆ ಬರುತ್ತೆ, ಕಾಂಗ್ರೆಸ್ ಎಲ್ಲಿ ಎಡಗುತ್ತೆ, ಮೈತ್ರಿ ನಾಯಕರ ಬಾಯಿ ಮುಚ್ಚಿಸುವಲ್ಲಿ ಕಾಂಗ್ರೆಸ್ ಎಲ್ಲಿ ಸಕ್ಸಸ್ ಆಗುತ್ತೆ, ಇದೆಲ್ಲವನ್ನ ಕಾದು ನೋಡಬೇಕಾಗಿದೆ. ಲೋಕಸಭಾ ಚುನಾವಣೆ ಹತ್ತಿರ ಇದೆ. ಹೀಗಿರಬೇಕಾದ್ರೆ ಪ್ರತಿಯೊಂದು ಕೂಡ ಕೌಂಟ್ ಆಗತ್ತೆ. ಎಲ್ಲೂ ಕೂಡ ಸ್ವಲ್ಪನೂ ಬಿಟ್ಟು ಕೊಡಬಾರ್ದು. ಹಾಗಾಗಿ ಎಲ್ಲ ಪಕ್ಷಗಳು ಕೂಡ ತಮ್ಮದೇ ರೀತಿಯಾದಂಥ ಸ್ಟ್ರಾಟಜಿಯನ್ನು ಮಾಡ್ತಾ ಇದೆ. ಇವತ್ತು ಇನ್ನೇನೇನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ.